ಹೇಗೆ? ಇದೆಲ್ಲ ಹೇಗೆ ಸಾಧ್ಯ? ನಿನ್ನ ಗಾಡಿ ನಿನ್ನ ಮೇಲೆ ಬೇಜಾರು ಮಾಡ್ಕೊಳ್ಬೋದು, ಆದ್ರೆ ನೀನು ಹುಡುಗ ಆಗಿರೋ ನನ್ನ ಮೇಲೆ ಬೇಜಾರು ಮಾಡ್ಕೊಳ್ಳೋ ಹಾಗೆ ಇಲ್ವೇ ಇಲ್ಲ. ಅದಕ್ಕೆ ನನ್ನ ಮೇಲೆ ಒಂಥರ ಅಳಿಯಂದ್ರೂ ರೆಸ್ಪೆಕ್ಟ್. ಯಾಕೆ ಹಾಗೆ ನೋಡ್ತಿದ್ಯಾ? ನಿನ್ನ ಬಾಯಲ್ಲಿ ನನ್ನ ಸ್ಟೈಲ್ ಡೈಲಾಗ್ ಡೆಲಿವರಿನ ಕೇಳಿ ಶಾಕ್ ಆಯ್ತು. ಏನ್ ಮಾಡೋದು, ಸಹವಾಸ್ ದೋಷ. ಆದ್ರೂ ಈ ರಾಣಿದ ಅತಿ ಆಯ್ತು. ಹೇಗೆ ಶೇಪ್ ಔಟ್ ಮಾಡಿದ್ಲು ನೋಡು. ನಿನ್ನ ಗಾಡಿ 1945ನೇ ಇಸ್ವಿಯಿಂದ ನನ್ನ ಮಾತು ಕೇಳುತ್ತೆ. ಫಸ್ಟ್ ಕಿಕ್ಕಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ನಿನಗೆ ಮಲ್ಗಕ್ ಜಾಗ ಕೊಡೋದು ನಾನು, ಹೊಟ್ಟೆ ಊಟ ಹಾಕೋದು ನಾನು. ಅರೆ ನಿನ್ನ ಲಾಯಲ್ಟಿ ಮಾತ್ರ ವೇದಾಂತಿಗ. ನಿನಗೆ ರಾಣಿ ಅಂತ ಬಿಲ್ಡಪ್ ಕೊಟ್ಟಿದ್ದು ಜಾಸ್ತಿ ಆಯ್ತು. ಇವತ್ತಿಂದ ನಿನ್ಗೆ ಹಾವ್ರಾಣಿ ಅಂತೀನಿ. ಒಬ್ಬೊಬ್ರ ಹತ್ರ ಒಂದೊಂದರ ಬಣ್ಣ ಬದಲಾಯಿಸ ಗೋಸಂಬೆ. ಅಯ್ಯೋ ಸಾಕು, ಸುಮ್ಮನೆ ಇರು. ನಿನ್ ಬೈಗುಳ ಕೇಳಿ ಮತ್ತೆ ನಿನ್ ರಾಣಿ ಆಫ್ ಆಗ್ಬಿಡುತ್ತೆ. ನೀನ್ ಇರೋವರೆಗೂ ಆಫ್ ಆಗಲ್ಲ, ಡ್ರಾಮಾ ಮಾಡ್ತಾಳೆ. ಆಮೇಲೆ ಕಾರದ್ ಹೋದ್ಮೇಲೆ ಆಫ್ ಆದ್ರೆ ಮತ್ತೆ ದೊಡ್ಡಗೋಳಾಗುತ್ತೆ. ನೀನ್ ಹೋಗಿ ಕಾರಲ್ಲಿ ಕುತ್ಕೋ, ನಾನು ಇದರ ದಿನೇಶನ್ ಕರ್ಸಿ ಆಫ್. ಒಟ್ಟಿಗೆ ಹೋಗೋದು ಬೇಡವಾ? ಅದನ್ ಯಾರು ಬೇಡ ಅಂದ್ರು? ನೀನು ನನ್ ಜೊತೆನೆ ಬಾ, ಇಬ್ರು ಸೇರಿ ರಾಣಿಲೇ ಹೋಗೋಣ. ನಾನು ಅದು ಇದ್ರಲ್ಲಿ ಆಫೀಸ್ಗೆ ತಗೊಳಪ್ಪ. ಮತ್ತೆ ಶುರುವಾಯ್ತಾ ನಿಂದು? ನೀನ್ ಯಾವತ್ತೂ ಹತ್ತೆ ಇಲ್ಲ ಅನ್ನೋ ತರ ಆಡ್ಬೇಡ. ಅದು ಹಾಗಲ್ಲ. ಈಗೇನು ನೀನ್ ಬರಲ್ವಾ? ಬರ್ತೀಯಲ್ವಾ ಹೇಳು. ಸರಿ ಕುತ್ಕೋ ಬಾ, ಹೋಗೋಣ. ಇದು ಇದು ಮಾತು ಅಂದ್ರೆ ರಯ್ಯ ರಯ್ಯ. ಅಂಕಲ್ ಎಲ್ಲಾದ್ರೂ ಹೋಗ್ಬೇಕಾ? ಆಟೋದಲ್ಲಿ ಡ್ರಾಪ್ ಮಾಡ್ಲಾ? ಅಂಕಲ್ ಅಲ್ಲಪ್ಪ, ನಾನು ನಿಮ್ಮ ಅಪ್ಪ ಬಂದಿದ್ದೀನಿ. ಅಪ್ಪ, ನೀವು ಯಾವಾಗ ಬಂದ್ರಿ? ನಾನು ಓದ್ತಾ ಇದ್ದೆ, ನೋಡಲಿಲ್ಲ, ಸಾರಿ ಅಪ್ಪ. ತಪ್ಪೇ ಮಾಡದೇ ಇರೋ ನೀನು ಕ್ಷಮಿಸಿ ಅಂತ ಕೇಳ್ತಾ ಇದೆಯಾ? ಆ ಪದ ನಿನ್ನ ಬಾಯಲ್ಲಿ ಬರಬಾರ್ದಪ್ಪ. ಯಾಕಂದ್ರೆ ಕ್ಷಮಿಸ್ಬೇಕಾದವನು ನೀನು. ಯಾಕಪ್ಪ ಈಗೆಲ್ಲ ಮಾತಾಡ್ತಿದ್ದೀರಾ? ಇಷ್ಟು ಮಾತಾಡೋ ಯೋಗ್ಯತೆನೂ ನಂಗಿಲ್ಲ ಕಣೋ. ನಿನ್ನ ಪಾಲಿಗೆ ನಾನು ಇವಾಗ ಹೆಸರಿಗೆ ಮಾತ್ರ ಅಪ್ಪ ಆಗ್ಬಿಟ್ಟೆ. ಅಪ್ಪಾಗ ಅನ್ಸ್ಕೊಂಡವನು ಮಾಡಬೇಕಾದ ತಗೋಬೇಕಾದ ಯಾವ ಜವಾಬ್ದಾರಿನೂ ನಾನು ತಗೊಂಡಿಲ್ಲಪ್ಪ. ಬಿಡಿಪ್ಪ, ಈಗ ಯಾಕೆ ಅದೆಲ್ಲ? ಈಗಲ್ಲ ಧ್ರುವ, ಪ್ರತಿದಿನ ನನ್ನ ಮನಸ್ಸಲ್ಲಿ ಇದನ್ನ 100 ಸಲ ಅನ್ಕೋತೀನಿ. ನನ್ನ ಹತ್ರ ಎಲ್ಲನೂ ಇದೆ. ಆದರೆ ಕಳೆದೋಗಿರೋ ಕೆಲವು ದಿನಗಳಲ್ಲಾದ ಎಡವಟ್ಟುಗಳು ತುಂಬ ಹಿಂಸೆ ಕೊಡುತ್ತೆ. ಪ್ರಾಯಶ್ಚಿತನೇ ಇಲ್ಲದೆ ಇರೋ ಪಾಪ. ಕೆಲವು ಸಲ ತುಂಬ ಗಿಲ್ಟ್ ಫೀಲ್ ಆಗುತ್ತೆ. ಹಳೇದು ಬಿಟ್ಬಿಡು. ನೀನು ಇಲ್ಲಿದೆಯಾ ಅಂತ ಗೊತ್ತಾದ ಮೇಲೂ ನಾನಿಗೆ ಮಾತಾಡ್ಸೋಕಂತ ಬರೋಕ್ಕಾಗಲಿಲ್ಲ. ಬೇರೆ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದೆ ಅಂತಲ್ಲ, ಇಲ್ಲಿ ಬಂದು ನಿನಗೆ ಮುಖ ತೋರ್ಸೋಕ್ಕೂ ನಂಗೆ ಧೈರ್ಯ ಬರಲಿಲ್ಲ. ಅಪ್ಪ, ನೀವು ಮೊದಲು ಕೂತ್ಕೊಳ್ಳಿ. ಕೂತ್ಕೊಂಡು ಮಾತಾಡೋಕ್ಕೇನು ಉಳ್ದಿಲ್ಲಪ್ಪ. ನನ್ನ ಪರಿಸ್ಥಿತಿ ಬಗ್ಗೆ ನಿನಗಿಂತ ಚೆನ್ನಾಗಿ ಇನ್ಯಾರಿಗೂ ಗೊತ್ತಿಲ್ಲ ಅನ್ನೋದು ನನ್ನ ಭಾವನೆ. ಅದೇ ಧೈರ್ಯದಲ್ಲಿ ನಿಂಗೊಂದು ಮಾತು ಕೇಳ್ತೀನಿ. ಅಯ್ಯೋ ಕೇಳಿಪ್ಪ. ನೀನು ಸಾಧ್ಯವಾದ್ರೆ ನನ್ನ ಕ್ಷಮಿಸ್ತೀಯಪ್ಪ? ಅಪ್ಪ, ನೀವೇನು ಮಾಡಿಲ್ಲ, ಸುಮ್ಮನಾಗ್ಬಿಟ್ಟೆ ಅನ್ನೋದನ್ನ ತಲೆಯಿಂದ ತೆಗ್ದಾಕ್ಬಿಡಿ. ಕೆಟ್ಟ ಟೈಮಲ್ಲಿ ನೀವಲ್ಲ, ಯಾರು ಕೂಡ ಏನೂ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ. ಮಾಡೋ ಕಾಲದಲ್ಲಿ ನೀವು ನಂಗೆ ತುಂಬಾ ಮಾಡಿದ್ದೀರ. ನನ್ನ ಜೀವನದಲ್ಲಿ ಆಗಿರೋದಕ್ಕೆ ನೀವು ಅಂದ್ಕೋಬೇಡಿ ಅಪ್ಪ. ಸಂಸಾರ, ಕುಟುಂಬದ ಸುಖನ ಅನುಭವಿಸೋದಕ್ಕೂ ಬರ್ಕೊಂಡು ಬಂದಿರಬೇಕು. ಅವತ್ತು ಪರಿಮಳ ಅಮ್ಮ ರಾಮಾಯಣ ಓದುವಾಗ ನನ್ನ ಜೀವನನೂ ಹೀಗೆ ಅಲ್ವ ಅಂತ ಅನಿಸ್ತು. ಎಲ್ಲದಕ್ಕೂ ಒಂದು ಕೊನೆ ಇರುತ್ತೆ ಅನ್ನೋದನ್ನು ನಾನು ನಂಬ್ತೀನಿ. ನಾನು ತಪ್ಪು ಮಾಡಿಲ್ಲ, ಹಾಗಾಗಿ ಶಾಶ್ವತವಾಗಿ ನಂಗೆ ಶಿಕ್ಷೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಒಳ್ಳೆ ಕಾಲ ಬಂದೇ ಬರುತ್ತಪ್ಪ. ಯಾಕಂದರೆ ಎಲ್ಲ ಇವತ್ತಲ್ಲ ನಾಳೆ ಬದಲಾಗಲೇಬೇಕಲ್ವಾ?
ಬಾಸ್, ನಿಮ್ಮ ರಾಶಿ ಭವಿಷ್ಯದಲ್ಲಿ ನೀವಿನ್ನು 3 ದಿನದಲ್ಲಿ ನೀವು ಪ್ರೀತಿಸ್ತಾ ಇರೋ ಹುಡುಗಿಗೆ ಮುತ್ತು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಸಂಬಂಧ ಹಾಳಾಗುತ್ತೆ ಅಂತ ಇದೆ. ಆಫೀಸ್ಗೆ ಎಂಟ್ರಿ ಆಗೋದಕ್ಕೂ ಮುಂಚೆನೆ ಮುತ್ತು ಕೊಡ್ಬೇಕು ಅಂದ್ಕೊಂಡೆ. ಈಗ ಇವಳು ತುಂಬಾನೇ ಹತ್ರದಲ್ಲಿ ಕೂತಿದ್ದಾಳೆ. ಹೇಗಾದ್ರೂ ಧೈರ್ಯ ಮಾಡಿ ಮುತ್ತು ಕೊಟ್ಬಿಡೋಣ ಅಂದ್ರೆ ಆಗ್ತಿಲ್ವಲ್ಲ. ಏನ್ ಮಾಡ್ಲಿ, ಇಷ್ಟು ಹತ್ರದಲ್ಲಿ ಬೇರೆ ಕೂತಿದ್ದಾಳೆ. ಹೇಗಾದ್ರೂ ಧೈರ್ಯ ಮಾಡಿ ಮುತ್ತು ಕೊಡಬೇಕು. ಆದ್ರೆ ಹೇಗೆ ಕೊಡ್ಲಿ? ನಿಂಗೇನಾದ್ರೂ ತಲೆಗೆಲ್ಲ ಕೆಟ್ಟಿದ್ಯಾ? ಅಲ್ಲ, ರೋಡ್ ಸೆಂಟ್ರಲ್ಲಿ ಇಷ್ಟು ಸಡನ್ ಆಗಿ ಬ್ರೇಕ್ ಹಾಕ್ತಾರ. ಹಿಂದೆಗಡೆಯಿಂದ ಸ್ಪೀಡಾಗಿ ಗಾಡಿ ಬರ್ತಿದ್ರೆ ನಮ್ಮಿಬ್ರು ಗುದ್ದಿ ಕೈಲಾಸ ಕಳಿಸ್ತಿದ್ದ ಅಷ್ಟೇ. ನಮ್ಗಿನ್ನೂ ಮದ್ವೆ ಆಗಿಲ್ಲ, ಮಕ್ಳಾಗಿಲ್ಲ. ಫಸ್ಟ್ ಕಿಸ್ಸೇ ಆಗಿಲ್ಲ, ಆಗ್ಲೇ ಮದುವೆ ಅಂತೆ, ಮಕ್ಳಂತೆ. ಏನ್ ಯೋಚನೆ ಮಾಡ್ತಿದ್ಯಾ? ಓ ಸಾರಿ, ಹಳೆ ವೇದಾಂತ್ ಜೊತೆ ಇರೋ ರೌಡಿ ಬೇಬಿ ಆಗಾಗ ಆಚೆ ಬಂದ್ಬಿಡ್ತಾಳೆ. ನೀ ನನ್ನ ಬಾಯ್ ಫ್ರೆಂಡ್ ಅನ್ನೋದು ಮರ್ತ್ಬಿಟ್ರೆ ಹೇಗ್ಬಿಟ್ಟೆ? ತೀರಾ ಇದನ್ನೆಲ್ಲ ಬ್ಲಡ್ಗೆ ತಗೋಬೇಡ ಆಯ್ತಾ? ನಾನೀಗ ನಿನ್ಗೊಂದು ಕಿಸ್ ಕೊಡ್ತೀನಿ. ಅದನ್ನು ಹೋಗ್ಲಿ, ನನ್ನ ಬಾಯ್ ಫ್ರೆಂಡೇ ಕೊಟ್ಟಿದ್ದಲ್ವಾ ಅಂತ ಮರ್ತೋಗ್ತ್ಯಾ? ಹಲೋ ಸಾಹೇಬ್ರೆ, ಎಲ್ಲಿ ಕಳ್ದೋದ್ರಿ? ಇಲ್ಲ ಎಲ್ಲೂ ಇಲ್ಲ. ಅದ್ ಸರಿ, ತಾವು ಹಾಡಾಗ್ಲಲ್ಲೇ ದೆವ ನೋಡ್ದವ್ರ ತರ ಬ್ರೇಕ್ ಹಾಕಿದ್ಯಾಕೆ? ನೀನು ಗಾಡಿ ಓಡಿಸು, ನಾನು ಹಿಂದೆ ಕೂರ್ತೀನಿ. ಏನಾಯ್ತು? ಅದು ನನ್ನ ಪ್ರಶ್ನೆ. ನಾನು ಯಾಕೆ ಇದಕ್ಕಿದಂಗೆ ಗಾಡಿ ಓಡಿಸ್ಬೇಕು ಗೊತ್ತಾಗ್ಲಿಲ್ಲ. ಅದು ನನ್ನನ್ನ ಸೂಪರ್ ಸ್ಟೈಲಿಶ್ ಆಗಿ ಓಡಿಸೋದು ಅಮೂಲ್ಯನೇ. ನಿನ್ ಕೈಲಿ ಆಗ್ತಿಲ್ಲ ಅಂತ ನಿನ್ ರಾಣಿ ನನ್ನ ಹತ್ರ ಹೇಳ್ತಿದ್ದಾಳೆ. ವೇದಾಂತ ತೀರಾ ರೋಡ್ ಮಧ್ಯದಲ್ಲಿ ಇಂಥ ಕಾಮಿಡಿ ಎಲ್ಲ ಮಾಡ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಾನು ನಿಜಾನೇ ಹೇಳ್ತಿದ್ದೀನಿ. ವೈ ಶುಡ್ ಬಾಯ್ಸ್ ಹ್ಯಾವ್ ಆಲ್ ದ ಫನ್ ಅಂತ ಹೇಳ್ತಾರಲ್ಲ ಹಾಗೆ. ನಿಜವಾಗ್ಲೂ ನೀನು ಈ ಲೆವೆಲ್ಗೆ ಬದಲಾಗಿದೆ ಅಂತ ನಂಬಕ್ಕೆ ಆಗ್ತಿಲ್ಲ. ನಾನು ಲವ್ ಮಾಡಿದ್ದು ವೇದಾಂತನೇನೋ ಅನ್ನೋಷ್ಟು ಕನ್ಫ್ಯೂಷನ್ ಕೊಡ್ಬೇಡ. ಯಾಕೋ ಹಿಂದೆ ಕೂರ್ಬೇಕು ಅಂತ ಅನಿಸ್ತದೆ. ಹಳೆ ನೆನಪುಗಳೆಲ್ಲ ರಿಪೀಟ್ ಆಗ್ಲಿ ಅಂತನಾದ್ರೂ ಅನ್ಕೋ, ಪರವಾಗಿಲ್ಲ. ಅಲ್ಲ, ನಾನು ಎಲ್ರಿಗಿಂತ ಬೇಗ ಬಂದು ಇಷ್ಟೆಲ್ಲ ಮಾಡಿ ಬಾಸ್ ಬಂದು ಇದನ್ನ ಯಾಕೆ ಇಲ್ಲಿಟ್ಟೆ, ಅದನ್ನ ಯಾಕೆ ಅಲ್ಲಿಟ್ಟೆ ಅಂತ ವೆರೈಟಿಯಾಗಿ ಬಾಯಿಗೆ ಬಂದಾಗ ಬೈತಾರೆ. ಈ ಪುರುಷಾರ್ಥಕ್ಕೆ ನಾನು ಯಾಕೆ ಇಷ್ಟೆಲ್ಲ ಮಾಡಬೇಕು? ಮೊನ್ನೆ ಬಂದಿರೋ ಅಮೂಲ್ಯ ಮೇಡಮ್ ಜೊತೆ ಕಂಪೇರ್ ಮಾಡಿ ಜಮಾನ್ದಿಂದ ಇರೋ ನನಗೆ ಚಮಕ್ ಕೊಡ್ತಾರೆ. ಬಾಸ್ ಆಫೀಸು ಅಂತ ರಕ್ತ ಬಸ್ತಿದ್ದಕ್ಕೆ ಇದೆಲ್ಲ ನನಗಾಗ್ಬೇಕಿತ್ತಾ? ಇದಕ್ಕಿಂತ ಮೀನಾಕ್ಷಿ ಜೊತೆ ಊರಿಗೆ ಹೋಗಿ ಆರಾಮಾಗಿ ಕೂಲಿ ಕೆಲಸ ಮಾಡ್ಕೊಂಡು ಸೆಟ್ಲ್ ಆಗದೆ ವಾಸಿಯಾಗಿರ್ತಾ ಇತ್ತು. ಆಹಾ, ನನ್ನ ಮೀನಾಕ್ಷಿ ಜೊತೆ ಸೆಟ್ಲು ಅಂತ ಇದ್ದಂಗೆ ಅಸ್ತು ದೇವತೆ ಅಸ್ತು ಅಂತ ಹೇಳಕ್ಕೆ ಕಾಲ್ ಮಾಡಿರ್ಬೇಕು. ಹಲೋ ರೀ ಲಕ್ಷ್ಮೀಕಾಂತ. ಸಾರಿ, ರಾಂಗ್ ನಂಬರ್. ರೀ ಕಾಂತ, ನಾನು ಸುಹಾಸಿನಿ ವಸಿಷ್ಠ ಮಾತಾಡ್ತಿರೋದು. ಮೇಡಮ್, ಅದು ಅಲ್ಲದೆ ನನ್ನ ಫುಲ್ ನೇಮ್ನ ಯಾರು ಕರೆಯೋದೇ ಇಲ್ಲ. ನನಗೆ ನನ್ನ ಫುಲ್ ನೇಮ್ ಏನು ಅನ್ನೋದೇ ಮರ್ತೋಗಿದೆ. ಆ ಕನ್ಫ್ಯೂಷನ್ ಅಲ್ಲಿ ರಾಂಗ್ ನಂಬರ್ ಅಂದ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನ ನಂಬರೇ ಸೇವ್ ಮಾಡ್ಕೊಂಡಿಲ್ವೇನ್ರಿ ನಿಮ್ಮ ಮೊಬೈಲಲ್ಲಿ? ಮಾಡ್ಕೊಂಡಿದ್ದೆ ಮೇಡಮ್, ಆದ್ರೆ ನನ್ನ ಫೋನಲ್ಲಿ ನಿಮ್ಮ ಹೆಸರೇ ಬರಲಿಲ್ಲ. ಇದು ಬೇರೆ ನಂಬರು. ವೇದಾಂತ್ PA ಅಂತೀರಾ? ನನ್ನ ನಂಬರ್ ಚೇಂಜ್ ಆಗಿರೋದನ್ನ ಆಫೀಸ್ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೀನಿ. ಅದನ್ನ ಅಪ್ಡೇಟ್ ಮಾಡ್ಕೊಳ್ಳೋಷ್ಟು ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮಗೆ? ಸಾರಿ ಮೇಡಮ್, ನೀವು ಕಾಲ್ ಕಟ್ ಮಾಡಿದ ತಕ್ಷಣ ಫಸ್ಟ್ ಅದೇ ಕೆಲಸ ಮಾಡ್ತೀನಿ. ನಿಮ್ಮ ತಲೆ ಹೊರಟೆ ಕೇಳೋದಕ್ಕೆ ನನಗೆ ಟೈಮ್ ಇಲ್ಲ. ನನ್ನ ಮಗ ವೇದಾಂತ್ ಲೈಫಲ್ಲಿ ತುಂಬಾನೇ ಬದಲಾವಣೆ ಆಗ್ತಾ ಇದೆ. ಅದೇನು ಅಂತ ನನಗೆ ಗೊತ್ತಾಗಬೇಕು. ಲವ್ ಆದ್ಮೇಲೆ ಯಾವ ಹುಡುಗ ತಾನೇ ಮೊದ್ಲಿನಂಗಿರ್ತಾನೆ? ತುಂಬಾ ಅಲ್ಲ, ಬೇಜಾನ್ ಬದಲಾವಣೆ ಆಗಿದೆ. ರೀ ಕಾಂತ, ಮೇಡಮ್ ಕೇಳಿಸ್ತದೆ. ಸಾಹಿತ್ಯ ಹೋದ್ಮೇಲೆ ಅವನು ಮುಂಚಿನ ಥರ ಇಲ್ಲ, ಬದಲಾಗಿದ್ದಾನೆ. ಅವನ ಜೊತೆ ಹೆಚ್ಚು ಸಮಯ ಕಳೆಯೋದು ನೀವೇ ಅಲ್ವಾ? ನಿಮ್ಗೆಲ್ಲ ಗೊತ್ತಿರುತ್ತೆ. ಅದೇನಾಗಿದೆ ಅವನಿಗೆ ಅಂತ ನನಗೂ ಹೇಳಿ. ಬಾಸ್ ಲವ್ ಮ್ಯಾಟ್ರು ಬಜರಂಗಿಗೆ ಬಿಟ್ರೆ ನಂಗೆ ಮಾತ್ರ ಗೊತ್ತಿರೋದು. ಈ ಅಮ್ಮ ನನಗೇ ಕಾಲ್ ಮಾಡಿ ಬಾಯಿ ಬಿಡ್ಸಕ್ ನೋಡ್ತಾರೆ ಅಂದ್ರೆ ಅದು ಯಾವ ಲೆವೆಲ್ ಕಿಲಾಡಿ ಇರ್ಬೋದು?
ಯಾಕ್ರಿ ಕಾಂತ ನಾಲ್ಗೆ ಸತ್ತೋಗಿದ್ಯಾ? ಇಲ್ಲ ಮೇಡಮ್, ಅದು ಏನು ಚೇಂಜಸ್ ಆಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಯೋಚನೆ ಮಾಡಕ್ಕೆ 3 ಹೊತ್ತು ಅವನ ಜೊತೆನೇ ಇರ್ತೀರಾ, ಗೊತ್ತಾಗಲ್ವೇನ್ರಿ ನಿಮ್ಗೆ? ಮೇಡಮ್, ಬಾಸು ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಯಾವತ್ತೂ ನನ್ನ ಹತ್ರ ಏನು ಮಾತಾಡಲ್ಲ ಅಂತ ನಿಮಗೆ ಗೊತ್ತು. ಇನ್ನು ಪ್ರೊಫೆಷನಲ್ ಲೈಫಲ್ಲಿ ಅಂಥ ಚೇಂಜಸ್ ಏನೂ ಆಗಿಲ್ಲ ಅಂತ ನನ್ಗನ್ಸುತ್ತೆ. ನಾನ್ ನಂಬೋದಿಲ್ಲ. ನಾನು ನಿಜಾನೇ ಹೇಳ್ತಾ ಇದ್ದೀನಿ ಮೇಡಮ್. ನೋಡಿ, ಇನ್ಮೇಲೆ ನೀವು ನಿಮ್ ಕೆಲ್ಸದ ಜೊತೆ ನಾನ್ ಹೇಳೋ ಕೆಲ್ಸನೂ ಮಾಡ್ಬೇಕು. ಏನು ಮಾಡಬೇಕು ಮೇಡಮ್? ನನ್ನ ಮಗನ ಮೇಲೆ ಒಂದು ಕಣ್ಣಿಡಿ. ಅವನು ಮುಂಚೆ ಅಷ್ಟು ಸುಲಭವಾಗಿ ಯಾರ ಜೊತೆನೂ ಮಿಂಗಲ್ ಆಗ್ತಿರ್ಲಿಲ್ಲ. ಅದು ಅಲ್ಲದೆ ಹುಡುಗಿರು ಅಂದ್ರೆ 1 ಮೈಲಿ ದೂರ ಓಡೋಗ್ತಾ ಇದ್ದ. ಇವಾಗ ಆ ಥರ ಯಾವುದೂ ಇಲ್ಲ. ಅವನು ಬದಲಾಗಿದ್ದಾನೆ, ತುಂಬ ನಗ್ನಗ್ತಾ ಇರ್ತಾನೆ. ಸೊ ಇದ್ರ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಂಡು ನೀವು ನನಗೆ ಹೇಳಬೇಕು, ಗೊತ್ತಾಯ್ತಾ? ನೋಡಿ, ನಾನು ಇದಕ್ಕೆ ಸಪ್ರೇಟ್ ಆಗಿ ನಿಮಗೆ ಎಕ್ಸ್ಟ್ರಾ ಪೇ ಮಾಡ್ತೀನಿ. ಅಡಗತ್ರಿ ಮಧ್ಯದ ಅಡಿಕೆ ನಾನೇ ಆಗ್ಬೇಕಿತ್ತ? ಕೇಳಿಸ್ತೇನ್ರಿ? ಕೇಳಿಸ್ತೆ ಮೇಡಮ್, ಆದ್ರೆ ನಂಗೆ ಇದೆಲ್ಲ ಗೊತ್ತಾಗಲ್ಲ. ಗೊತ್ತಾಗಲ್ಲ, ಅರ್ಥ ಆಗಲ್ಲ ಅಂತೆಲ್ಲ ಕತೆ ಹೊಡಿಬೇಡಿ ಕಾಂತ. ನಿಮಗೆ ಕೆಲಸ ಸಿಗೋ ಹಾಗೆ ಮಾಡಿದ್ದು ನಾನು. ಆ ನಿಯತ್ನ ಉಳಿಸ್ಕೊಳ್ಳಿ, ಹೇಳ್ದಷ್ಟು ಮಾಡಿ. ಇದ್ಯಾವ ಕರ್ಮ ಗುರು? ಇದಕ್ಕಿಂತ ಬಾಸ್ ಹತ್ರ ಡೈಲಿ ಬೇರೆಯವ್ರ ಜೊತೆ ಕಂಪೇರ್ ಮಾಡಿಸ್ಕೊಂಡು ಬೈಸ್ಕೊಳ್ಳೋದೇ ಪರವಾಗಿರ್ತಾ ಇರ್ಲಿಲ್ಲ. ಅಲ್ಲ, ನನಗೆ ಯಾವಾಗ 7:30 ಶುರುವಾಯ್ತು, ಎಲ್ಲ ಸೇರ್ಕೊಂಡು ನನ್ನೇ ತುಳಿತಾರಲ್ಲ. ನನ್ಗೀಗ್ಲೂ ಒಂದ್ ವಿಷಯ ಅರ್ಥನೇ ಆಗ್ತಿಲ್ಲ. ಏನು ಅಂತ ಕೇಳಲ್ವಾ? ನಮ್ ಟೆನ್ಷನ್ ನಮ್ಗೆ, ಇವಳಿಗೆ ಇನ್ನೇನೋ ಚಿಂತೆ. ಹಲೋ, ನಿನ್ನೆ ಕೇಳ್ತಿರೋದು. ಸರಿ ಹೇಳು. ಮುಂಚೆ ಎಲ್ಲ ನಾನೇ ಗಾಡಿ ಓಡಿಸ್ತೀನಿ ಅಂದ್ರು ರಗಳೆ ಮಾಡ್ತಿದ್ದೆ. ಈಗ ನೀನೇ ಗಾಡಿ ಕೊಟ್ಟು ನಾನು ಹಿಂದೆ ಕೂತ್ಕೋತೀನಿ, ನೀನ್ ಗಾಡಿ ಓಡಿಸು ಅಂದೆಲ್ಲ. ಏನ್ ಸಮಾಚಾರ? ಮೈಗೆ ಹುಷಾರಿದೆ ತಾನೆ? ಮೈಗೇನೋ ಹುಷಾರಿದೆ, ಮನ್ಸಿಗೆ ಹುಷಾರಿಲ್ಲ. ಕೇಳಿಸ್ತಿಲ್ಲ. ಪ್ರೀತಿ ಏನ್ ಬೇಕಾದ್ರೂ ಮಾಡ್ಸುತ್ತೆ ಅಂತ ಹೇಳಿದೆ. ಏನೋ ಕೇಳಿದ್ರೆ ಇನ್ನೇನೋ ಹೇಳ್ತೀಯ. ನಿನ್ನ ಗಮನ ವಟ ಅನ್ನೋದ್ರ ಮೇಲೆ ಬೇಡ. ಮುಂದೆ ರೋಡ್ ನೋಡ್ಕೊಂಡು ಗಾಡಿ ಓಡಿಸು, ಇಳಿದ್ಮೇಲೆ ಮಾತಾಡ್ಬೋದು. ಆಗ್ಲೇ ಯಾರೋ ಒಬ್ಬ ಇದನ್ನೇ ಹೇಳ್ದ, ಕೈಗೆ ಸಿಗ್ಲಿಲ್ಲ. ಈಗ ನೀನು ಅದನ್ನೇ ಹೇಳ್ತಿದ್ಯಾ, ಆದ್ರೆ ಕೈಗೆ ಸಿಗೋ ಅಷ್ಟು ಹತ್ರದಲ್ಲಿದ್ಯಾ. ಅವನ ಮೇಲಿರೋ ಕೋಪನ ನಿನ್ ಮೇಲೆ ತೋರಿಸ್ತಾ ಚಚ್ಚಾಕ್ ಬರ್ತೀನಿ ಅಷ್ಟೇ. ನನ್ಗೇನ್ ಬೈಕ್ ಓಡ್ಸಕ್ ಬರಲ್ವಾ? ಆಯ್ತಮ್ಮ ತಾಯಿ, ನೀನೇ ಕರೆಕ್ಟ್. ಮುಂದೆ ರೋಡ್ ನೋಡ್ಕೊಂಡು ಗಾಡಿ ಓಡಿಸು. ಅದು ಅದು ಇಷ್ಟು ಪೊಲೈಟ್ ಆಗಿ ಮಾತಾಡ್ಬೇಕು ನಮ್ಮ ಹತ್ರ, ಗೊತ್ತಾಯ್ತಾ? ಹೇಗಾದ್ರೂ ಮಾಡಿ ಒಂದೇ ಒಂದು ಕಿಸ್ ಕೊಡ್ಬೇಕು ಅಂತ ಆಗ್ಲಿಂದ ಒದ್ದಾಡ್ತಿದ್ರೆ ಇವ್ರು ಬೇಡ್ದಿರೋ ಕತೆ ಎಲ್ಲ ಹೊಡಿತಾಳೆ. ಇನ್ನೂ ಲೇಟ್ ಮಾಡಿದ್ರೆ ಇವತ್ತು ಕಿಸ್ ಕೊಡೋ ಪ್ರೋಗ್ರಾಮ್ ಮಿಷನ್ ಇಂಪಾಸಿಬಲ್ ಆಗ್ಬಿಡುತ್ತೆ. ಮತ್ತೆ ಈ ತರ ಚಾನ್ಸ್ ಮಾತ್ರ ಸಿಗೋದಿಲ್ಲ. ಕಮಾನ್ ವೇದಾಂತ, ಈಗ ಕಣ್ಮುಚ್ಕೊಳ್ತೀನಿ. ಮುದ್ದು ಕೊಡೋಕ್ಕೆ ಧೈರ್ಯ ಬರ್ತಿದ್ದ ಹಾಗೆ ಕೊಟ್ಬಿಡ್ತೀನಿ. ಇನ್ನೊಂದು 50 ಮೀಟರ್ ಮುಂದೆ ಹೋದ್ರೆ ದೇವ್ರ ರೋಡ್ ಬಂದ್ಬಿಡುತ್ತೆ. ನೋಡು, ಈ ಗ್ಯಾಪ್ ಅಲ್ಲಿ ನಮ್ ಭಾವಿ ಭಾವ ಎದುರಾಗ್ತಾರೆ ಅಂತ ನಾನು ದೇವ್ರಾಣೆ ಅನ್ಕೊಂಡಿರ್ಲಿಲ್ಲ. ಸರಿ, ನೀನಿಲ್ಲ ಇರು, ನಾನು ಬರ್ತೀನಿ. ಎಕ್ಸಾಕ್ಟ್ಲಿ, ವಿ ಹ್ಯಾವ್ ಟು ಮೀಟ್. ಅಯ್ಯೋ ಸಿಗಿ ಸರ್, ಖಂಡಿತ ಪಾರ್ಟಿ ಮಾಡೋಣ, ಅದರಲ್ಲೇನಂತೆ ಅಪ್ಪ ಅಲ್ವಾ? ನಾನು ಆಮೇಲೆ ಕಾಲ್ ಮಾಡ್ತೀನಿ. ವೇದಾಂತ್, ಅಮೂಲ್ಯ, ಅಪ್ಪ ನೀವೇನಿಲ್ಲಪ್ಪ. ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವೇನಿಲ್ಲಿ? ಅದು ನಾನು ಆಫೀಸಿಗೆ ಕಾರಲ್ಲಿ ಹೋಗ್ತಿದ್ನಾ, ಆಮೇಲೆ ಅಂಕಲ್, ನಾನ್ ಹೇಳ್ತೀನಿ.
ಒಟ್ಟಿಗೆ ಬರ್ತಾ ಇದ್ದೀರಾ, ಯಾರು ಹೇಳಿದ್ರು ಓಕೆನೆ. ಅದು ನನ್ನ ಗಾಡಿ ಹಾಳಾಗಿದೆ ಅಂತ ಫೋನ್ ಮಾಡಿದೆ ಅಂಕಲ್, ಅದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಇವ್ರು ಬಂದಿದ್ರು. ಏನು ನಮ್ ವೇದಾಂತ್ ನಿನ್ ಗಾಡಿ ಸ್ಟಾರ್ಟ್ ಮಾಡಕ್ ಬಂದಿದ್ನ? ನೀನು ಯಾವಾಗಪ್ಪ ಬೈಕ್ ಮೆಕ್ಯಾನಿಕ್ ಆದೆ? ಅಯ್ಯೋ ಹಾಗಲ್ಲ ಅಂಕಲ್, ಅವತ್ತು ಒಂದಿನ ಇವ್ರು ನಮ್ಮ ಮನೆಗೆ ಬಂದಾಗ ಇವರೇ ಬೈಕ್ ಸ್ಟಾರ್ಟ್ ಮಾಡಿಕೊಟ್ಟಿದ್ರು. ನಾನು ಆಫೀಸ್ಗೆ ಹೋಗ್ತಾ ಇದ್ನಲ್ವಾ, ಇವ್ರು ಹೆಚ್ಚು ಕಮ್ಮಿ ಇದೇ ಟೈಮಿಗೆ ಬರ್ತಾರಲ್ವಾ, ಅದಕ್ಕೆ ಕಾಲ್ ಮಾಡಿದೆ ಅಷ್ಟೇ, ಇನ್ನೇನಿಲ್ಲ, ಮತ್ತಿನ್ನೇನಿಲ್ಲ. ಓಹೋ, ಹಾಗಾದ್ರೆ ಇದು ತುಂಬಾ ಹಳೆ ಕನೆಕ್ಷನ್. ಅಂದ್ರೆ ವೇದಾಂತ್ ಮತ್ತೆ ನಿನ್ನ ಬೈಕ್ದು. ಹಾ ಅಂಕಲ್, ಹೌದು ಹೌದು. ಆಗ್ಲಿ, ನನ್ನ ಮಗನಿಂದ ನಿನ್ನ ಬೈಕ್ ಸ್ಟಾರ್ಟ್ ಆಯ್ತಲ್ಲ, ನಾನು ನಿಮ್ಮ ಮನೆಗೆ ಹೋಗಿದ್ನಮ್ಮ. ನಮ್ಮನೆಗೆ ಹೋಗಿದ್ರ ಅಂಕಲ್? ಹೌದಮ್ಮ, ಆರ್ತಿ ಮತ್ತೆ ಧ್ರುವನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ದೆ. ನಾವು ಬೇರೆ ಬೇರೆ ದಾರಿಯಲ್ಲಿ ಬಂದ್ರು ಇಲ್ಲಿ ಮೀಟ್ ಆದ್ವಿ ಅಲ್ಲ. ಅದೇ ಪ್ರಾಬ್ಲಮ್ ಆಗಿದ್ದಲ್ವಾ? ಪರವಾಗಿಲ್ಲ, ಅರ್ಥ ಆಯ್ತು ಬಿಡು. ಏನ್ ಅರ್ಥ ಆಯ್ತು? ಹೇಗ್ ಒಟ್ಟಿಗೆ ಮೀಟ್ ಆದ್ವಿ ಅಂತ ನಿಮ್ಮನ್ನ ಕೇಳಿದ್ರೆ ನಿಮಗೆ ಹೇಗೆ ಗೊತ್ತಾಗುತ್ತೆ? ಹೇಗೋ ಮೀಟ್ ಆದ್ವಿ ಅಷ್ಟೇ ಅಂತ ಅರ್ಥ ಆಯ್ತು ಅಂದೆ. ಕರೆಕ್ಟ್ ಅಂಕಲ್, ಕರೆಕ್ಟ್. ಕೋಇನ್ಸಿಡೆನ್ಸ್ ಅನ್ಸುತ್ತೆ. ಸರಿ, ನಿಮ್ಗೆ ಆಫೀಸಿಗೆ ಲೇಟ್ ಆಗ್ಬೋದು, ಹೊರಡಿ. ಹಾ ಅಂಕಲ್, ಬರ್ತೀವಿ. ವೇದಾಂತ್, ಒಂದ್ ನಿಮಿಷ. ನೀನು ನನ್ನ ಕಣ್ಣಿಗೆ ಕಾಣಿಸ್ಕೊಂಡೆ, ಓಕೆ. ಅದೇ ನಿಮ್ಮ ಅಮ್ಮನ ಕಣ್ಣಿಗೆ ಕಾಣಿಸ್ಕೊಂಡಿದ್ರೆ ಕಷ್ಟ ಆಗ್ತಿತ್ತು. ಹುಷಾರು. ಹೇಗಿದ್ದವ್ನು ಹೇಗಾದ್ರೆ ಇಲ್ಲವದು ಇನ್ನೂ ಅದೇನೇನು ಮಾಡಿಸುತ್ತೋ ಬಜರಂಗಿ. ಆ್ಯಕ್ಚುಲಿ ಪಾಪ ಬಜರಂಗಿಗೆ ಹೇಗೆ ಗೊತ್ತಾಗುತ್ತೆ? ಅವ್ರು ಮೊದಲೇ ಬ್ಯಾಚುಲರ್. ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಲವ್ಗೆ ದೇವರೇ ಇಲ್ಲ ಅಲ್ವಾ? ಕರೆಕ್ಟ್, ಅದಕ್ಕೆ ಇಷ್ಟೊಂದು ಎಡಬಟ್ಟಾಗುತ್ತೆ. ವೇದಾಂತ್, ಬರಲ್ಲ ಚಿನ್ನ? ಗಂಡ ಅಂತ ಅನ್ಸ್ಕೊಂಡಿದ್ದಕ್ಕೆ ಈ ಥರ ಹಲ್ ತೋರಿಸ್ಕೊಂಡು ಹೋಗ್ಬಾರ್ದು ಲಕ್ಷ್ಮಣ ಅಂತ ಹೇಳೋಕೆ ಮಾತ್ರ ಬರುತ್ತೆ, ಬೇರೇನೂ ಗೊತ್ತಾಗಲ್ಲ ನಿಮಗೆ. ಅಲ್ಲ, ನಾವು ಗಂಡಸರಿರೋದೇ ಹೆಂಡ್ತಿರ ಹತ್ರ ಬಾಯಿ ತುಂಬ ಬೈಸ್ಕೊಳ್ಳೋಕೆ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಲ್ಲ. ನಾನಾಗಿರೋದಕ್ಕೆ ಇಷ್ಟನೇ, ಅದೇ ಬೇರೆಯವರಾಗಿದ್ರೆ ನಿಮ್ಮ ಕತೆ ಯಾರಿಗೂ ಬೇಡ ಅನ್ನೋ ಥರ ಆಗಿರೋದು. ಅಲ್ಲ, ಈಗ ನಾನು ನಿನ್ಗೆ ಏನು ಕಮ್ಮಿ ಮಾಡಿದೆ ಅಂತ ಬೆಳಿಗ್ಗೆ ಕ್ಲಾಸ್ ಹೋಗ್ತಾ ಇದೆಯಾ? ಈಗ ನಮ್ಮಿಂದಾದ ಮಹಾ ಅಪರಾಧ ಏನಾದರೂ ಏನು ಅಂತ ಮಹಾರಾಣಿ ಅವ್ರು ತಿಳಿಸಿದ್ರೆ ತುಂಬ ಚೆನ್ನಾಗಿರೋದು. ಹೌದೌದು, ನಿಮಗೆಲ್ಲ ನಾವೇ ಹೇಳಬೇಕು. ಅಲ್ಲ, ನಾ ಪ್ರೆಗ್ನೆಂಟ್ ಆದ್ಮೇಲೆ ನನ್ನ ಎಲ್ಲರೂ ಹೊರಡೆ ಕರ್ಕೊಂಡು ಹೋಗಿದ್ದೀರಾ? ನಿನ್ನನ್ನು ಕರ್ಕೊಂಡು ಹೋಗಿಲ್ಲ ನಿಜ, ಹಾಗಂತ ನಿನ್ನೂ ಬಿಟ್ಟು ನಾನು ಕೂಡ ಎಲ್ಲೂ ಹೋಗಿಲ್ಲ ಅರ್ಚಿನ. ಇಂಥ ಪುಸ್ತಕ ಮಾತಿಗೆ ಏನೂ ಕಮ್ಮಿ ಇಲ್ಲ. ನೀವಾದರೆ ಗಂಡಸರು ಬೆಳಿಗ್ಗೆ ಎದ್ದು ಜಾಬಿಗೆ ಹೊರಟೋಗ್ತೀರಾ, ನಿಮಗೊಂದು ಚೇಂಜಸ್ ಇರುತ್ತೆ. ಆದರೆ ನಾವು 4 ಗೋಡೆ ಮುಂದೆ ಇಡೀ ದಿನ ಕುತ್ಕೋಬೇಕು, ಗೊತ್ತಾ? ಅಯ್ಯೋ, ಆಚೆ ಪರಿಸ್ಥಿತಿ ಸರಿ ಇಲ್ಲ ಕಣೆ. ಅಲ್ಲಿ ಚೇಂಜಸ್ಸು ರಿಫ್ರೆಶ್ಮೆಂಟ್ ಎಲ್ಲ ಏನೂ ಇಲ್ಲ, ಬರೀ ಭಯ ಅಷ್ಟೇ ಇರೋದು. ಸಾಕು ಸುಮ್ಮನಿರಿ, ಭಯ ಅಂತೆ ಭಯ. ನಂಗೆ ಒಬ್ಬಳೇ ಇದ್ದಿದ್ದು ಬೋರ್ ಆಗಿದೆ, ನಿಮ್ಗೆ ಅದೆಲ್ಲ ಅರ್ಥನೇ ಆಗಲ್ಲ. ನೀನೀಗ ಪ್ರೆಗ್ನೆಂಟು, ಕೇರ್ ಮಾಡಬೇಕು ಅನ್ನೋ ಕಾರಣಕ್ಕೆ ತಾನೇ ಮನೇಲಿ ಇರೋದು. ಇಲ್ಲ ಅಂದಿದ್ರೆ ಹೋಗ್ತಿದ್ದೆ ಅಲ್ವಾ? ಅದರಲ್ಲಿ ಕೊರೋನಾ ಎಲ್ಲ ಇರೋದ್ರಿಂದ ಆಚೆ ಹೋಗೋದು ತುಂಬ ರಿಸ್ಕು ನನ್ಮದ್ದು. ಹಾಗಾದ್ರೆ ಯಾರು ಆಚೆ ಕಡೆ ಓಡಾಡ್ತಾನೆ ಇಲ್ವಾ? ಯಾವ ಶಾಪ್ಸ್ ಓಪನ್ನೇ ಆಗಿಲ್ವಾ? ಟ್ರಾಫಿಕ್ ಎಲ್ಲ ಕಮ್ಮಿಯಾಗಿ ರಸ್ತೆ ಖಾಲಿ ಹೊಡಿತಿದ್ಯಾ? ಅದ ಹಾಗಲ್ಲ ಕಣಿ. ಎತ್ರಿ ಕೈನ. ಹೊರಗಡೆ ಕೊರೋನಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನಮಗೆ ಬೇಕಾಗಿರೋ ಪ್ರಿಕಾಷನರಿ ಮೆಷರ್ಸ್ ತಗೊಂಡು ಅಪರೂಪಕ್ಕಾದ್ರೂ ಆಚೆ ಹೋಗ್ಬೋದು ತಾನೆ. ಓಹೋ, ಯಾಕೋ ಮೇಡಮ್ ತುಂಬಾನೇ ಗರಂ ಆಗಿರೋ ಹಾಗಿದೆ. ಈಗ ನಾವೇನೇ ಮಾತಾಡಿದ್ರು ಅದು ಉಲ್ಟಾನೇ ಹೊಡೆಯುತ್ತೆ. ಸುಮ್ಮನೆ ಏನೋ ಒಂದು ಮಾತಾಡಬೇಡಿ. ನಾನು ಹೇಳ್ತಾ ಇರೋದಕ್ಕೆ ಲಾಜಿಕ್ ಇದೆ ತಾನೆ? ಅರ್ಥ ಮಾಡ್ಕೊಳ್ಳಿ ಸಾರ್ಥಕ್. 3 ಹೊತ್ತು ಇಲ್ಲೇ ಕುತ್ಕೊಂಡು ಕಳಿಬೇಕು ಅಂದ್ರೆ ಹಿಂಸೆ ಆಗತ್ತೆ. ನನ್ನ ಹೆಂಡತಿಗೆ ಹಿಂಸೆ ಆಗೋದಕ್ಕೆ ನಾನು ಬಿಡಲ್ಲ.